ನಮಸ್ಕಾರ ಕರ್ನಾಟಕ. ಗಿಲ್ಲಿ ಬೆಂಗಳೂರಿಗೆ ಎಂಟ್ರಿ, ದರ್ಶನ್ ಸುದೀಪ್ ಕ್ರೇಜ್ ಜಳಜಳ ಅಥವಾ ಸ್ಟಾರ್ ನಟರೆಲ್ಲರೂ ಶಾಕ್. ಗಿಲ್ಲಿ ಕ್ರೇಜ್ ನೋಡಿ ಎಲ್ಲ ಸ್ಟಾರ್ ನಟರು ಶಾಕ್ ಇರುವಂಥ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿನಿ. ಏನಪ್ಪ ವಿಚಾರ ಅಂತಂದ್ರೆ, ಕನ್ನೆರಡು ಬಿಗ್ ಬಾಸ್ 12 ಸೀಸನ್ ವಿನ್ನರ್ ಗಿಲ್ಲಿ ನಟ ಎಲ್ಲ ಕಡೆಯಲ್ಲೂ ಕೂಡ ಅದ್ಭುತವಾದಂಥ ರೆಸ್ಪಾನ್ಸ್ ಪಡ್ತಾ ಇದ್ದಾನೆ. ಏನಪ್ಪ ಅಂದ್ರೆ ಆತನ ಬಗ್ಗೆ ಹೇಳಕ್ಕೆ ಏನೂ ಕೂಡ ಏನೇನೇನೇನು ಉಳಿದಿಲ್ಲ, ಇಷ್ಟರ ಮಟ್ಟಿಗೆ ಎಲ್ಲ ಹೇಳಿಬಿಟ್ಟಿನಿ. ಈಗ ಏನಿತ್ತಪ್ಪ ಅಂದ್ರೆ ಹೊಸ ವಿಚಾರ ಏನಪ್ಪ ಅಂದ್ರೆ, ಸಾಯಿ ಗೋಲ್ಡ್ ಪ್ಯಾಲೇಸ್ ಎನ್ನುವಂತಹ 8ನೇ ಬ್ರಾಂಚ್ ಶರವಣ ಅವರು JDS MLC ಅಥವಾ ಒಬ್ಬ MLC ಆಗಿರುವಂತಹ ಶರವಣ ಅವರು ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಎನ್ನುವಂಥ ಒಂದು ಕಂಪನಿ ಇದೆ, ಅಥವಾ ಬಂಗಾರದ ಒಂದು ಅಂಗಡಿ ಓಪನಿಂಗ್ ಮಾಡಿದ್ರು ಇವತ್ತು ಎಲ್ಲಿ ಬೆಂಗಳೂರೊಳಗೆ. ಅದಕ್ಕೆ ಬಹುಮುಖ್ಯ ವಿಶೇಷ ಆಹ್ವಾನಿತರಾಗಿ ಅರ್ಥ ಮಾಡ್ಕೊರಿ, ಸುಮ್ಮನೆ ಬಂದಿಲ್ಲ. ವಿಶೇಷ ಆಹ್ವಾನಿತರಾಗಿ ಗಿಲ್ಲಿ ಬಂದಿದ್ದ, ರಕ್ಷಿತಾ ಬಂದಿದ್ಲು, ರಘು ಬಂದಿದ್ರು, ಕಾವ್ಯ ಬಂದಿದ್ರು. ಅಷ್ಟೇ ಅಲ್ಲ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ರು. ಅದ್ರ ಜೊತೆಗೆ ಏನು ಗಿಲ್ಲಿ ಬಂದಿದ್ನಲ್ಲ, ಆ ಶರವಣ ಅವರು MLC ಅನ್ನೋದ ಜನ ಮರ್ತು ಬಿಟ್ಟಾರ. ಏನೋ ಸುಮ್ಮನೆ ನಡ್ಕೊಳಕ್ಕೆ ಕರ್ಕೊಂಬಂದಾರ ನಂಗೆ ಆಗ್ಬಿಟ್ಟ ಶರವಣ ಅವ್ರು ನೋಡಿ. ಸೊ ಏನು ಕ್ರೇಜ್ ಮರ, ಬಾಬಾ ಏನು ಸಣ್ಣ ಕ್ರೇಜ್ ಅಲ್ಲಪ್ಪ. ನಾನು ಹಳ್ಳಿಗಳಾಗ ಅಷ್ಟ ಐತೆ ಅಂದ್ಕೊಂಡಿದ್ದೆ ಗಿಲ್ಲಿ ಕ್ರೇಜ್. ಏನು ಸಣ್ಣ, ಈಗ ಯಾಕಪ್ಪ ಅಂದ್ರೆ ನಾವು ಸಿನಿಮಾ ನಟರನ್ನ ನೋಡ್ಬೇಕು, ಹಂಗೆ ನೋಡ್ಬೇಕು, ಹಿಂಗೆ ನೋಡ್ಬೇಕು, ಹಂಗೆ ಫೋಟೋ ತೆಕ್ಕೋಬೇಕು, ಹಿಂಗೆ ಫೋಟೋ ತೆಕ್ಕೋಬೇಕಂತ ಹಳ್ಳಿ ಒಳಗೆ ಕೆಲಸ ಇರೋದಿಲ್ಲ. ಒಂದಿನ ಕೆಲಸ ಇದ್ರೆ ರಜೆ ಮಾಡಿಬಿಟ್ಟಿರ್ತೀವಿ. ಸೊ ಹಂಗಾಗಿ ನೋಡಂಬಿಡು ಇವತ್ತು ನಟ ಹಬ್ಬಿದ್ದಂಗೆ ಅಂತೇಳಿ ನಾವು ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಇಲ್ಲಿ ವಿಚಾರ ಮಾಡಿರಿ, ಬೆಂಗಳೂರು ಐತದು. ಅಲ್ಲಿ ಬೆಂಗಳೂರಾಗ ಹೋದವರೆಲ್ಲರೂ ದುಃಖ ಬಡಿಯಕ್ಕೆ ಹೋದವರು, ದುಡಿಯಕ್ಕೆ ಹೋದವರು, ಬದುಕು ನೋಡ್ಕೊಂಡು ಒಂದೊತ್ತು ಊಟ ಮಾಡಮನ್ನಕ್ಕೆ ಹೋದವರು. ಅಲ್ಲಿ ಜಾಗ ಕೂಡ ಸಿಗಂಗಿಲ್ಲ. ನಡೆದಾಡ್ತನಪ್ಪ, ಖಾಲಿ ಒಂದು ಸಿಗರೇಟ್ ಹೊಡ್ಕೊಂಡು ಬೀಡಿ ಸೇದ್ಕೊಂಡು ಅಡ್ಡಾಡ್ತನಪ್ಪ ಅಂದ್ರೆ ಜಾಗ ಸಿಗಂಗಿಲ್ಲ. ಅಂಥದ್ರೊಳಗೆ ಬಸ್ ಹೋಗುವಂಥ ಮೇನ್ ರೋಡ್ ಮತ್ತು ಮೆಟ್ರೋ ಸ್ಟೇಷನ್ ಅದ ಮೇಲೆ ಕೆಳಗೆ ಜನ ಎಲ್ಲೆಲ್ಲಿ ಎತ್ತಾರಪ್ಪ ಅಂದ್ರೆ ಬಿಲ್ಡಿಂಗ್ ಹತ್ತಿ ಕಿಲ್ಲಿನ ನೋಡಕ್ಕೆ ಹತ್ತಾರ ಜನ. ಫುಲ್ ಟ್ರಾಫಿಕ್ಕ, ಹೇಳಬಾರ್ದು ಪೊಲೀಸರ ಪರಿಸ್ಥಿತಿ ಅಂತ ಹೇಳೋಕ್ಕಾಗಲ್ತು. ಏನಪ್ಪ ಅಂದ್ರೆ 8ನೇ ಬ್ರಾಂಚ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಎನ್ನುವಂತಹ ಒಂದು ಬಂಗಾರದ ಅಂಗಡಿಯನ್ನು ಓಪನಿಂಗ್ ಮಾಡಕ್ಕೆ ಗಿಲ್ಲಿ ಹೋಗಿದ್ದ. ಏನು ಸಣ್ಣ ಕ್ರೇಜ್ ರೀ, ಬಾಬಾ ಅವನು ಆ ಕ್ರೇಜ್ ನೋಡಕ್ರ 2 ಕನಸ ಅಲ್ಲ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಗೆದ್ದಿರುವಂಥ ವ್ಯಕ್ತಿಗೆ ಈ ರೇಂಜಿಗೆ ಏನಾರ ಹೊಸದೊಸು ತಲೆಯಾಗಿ ಬರ್ತೈತಪ್ಪ ಅಂತ ವಿಚಾರ ಮಾಡ್ರಿ ನೀವು, ಎಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಎದ್ದು ಬಿಟ್ಟೈತೆ ಅನ್ನೋದು. ಏನಪ್ಪ ಅಂದ್ರೆ 1 ವಾರ ಆಗದು 2 ವಾರ ಆಗದು ಗಿಲ್ಲಿ ಕ್ರೇಜ್ ಆಗಲಿ, ಇನ್ನೊಬ್ರು ಕ್ರೇಜ್ ಆಗಲಿ, ಬಿಗ್ ಬಾಸ್ ಒಳಗೆ ಗೆದ್ದವ್ರ ಕ್ರೇಜ್ ಇರೋದೇ ಇಲ್ಲ. ಅವು ಗೆದ್ದು 2 ದಿನಕ್ಕೆ ಮುಗುಳು ತಿಳ್ಕೊಂಡು ಮನೆಗೆ ಗೆದ್ದೋಗ್ಬಿಟ್ಟಿರ್ತಾವ. ಜನ ಕೂಡ ಮುಗುಳು ತಿಳ್ಕೊಂಡು ನಡೆಯತ್ತ. ಗೆದ್ದವನು ಗೆದ್ದ, ಬಿದ್ದವನು ಬಿದ್ದ, ಸತ್ತವನು ಸತ್ತ, ಬದುಕಿದ, ರೊಕ್ಕ ತೊಗೊಂಡೋದ, ಖಾಲಿ ಜೇಬೊಳಗಿದ್ದವನು ಖಾಲಿ ಜೇಬೊಳಗೆ ಕೂಂತ ಅಂತೇಳಿ ಜನನೂ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಈ ವರ್ಷದ ಬಿಗ್ ಬಾಸ್ ಸೀಸನ್ ಏನೈತಲ್ಲ, ಇದು ಹಂಗ ಉಳಿವಲ್ತಿದ್ದು. ಮನಸ್ಸಿನೊಳಗೆ ಜನರ ಹುಚ್ಚು ಮನಸ್ಸಿನೊಳಗೆ ಆ ಹುಚ್ಚುತನದ ಅಭಿಮಾನ ಮನಸ್ಸಿನೊಳಗೆ ಒಕ್ಕೊಂಬಿಟ್ಟೈತಿ. ನನ್ನೂ ಸೇರಿ ಎಲ್ಲಿ ಹೋದ್ರೂ ಒಟ್ಟ ಗಿಲ್ಲಿ ಚಿಂತನೆ ಆಯ್ತು ಬಿಟ್ಟೈತಿ ನನಗೆ. ಗಿಲ್ಲಿ ರಕ್ಷಿತ ಕಣ್ಣು ಮುಂದೆ ಬಂದಂಗೆ ಆಗ್ತೈತಿ, ಕನಸಿನೊಳಗೆ ಬಂದಂಗೆ ಆಗ್ತೈತಿ. ಏನು ಮಾತಾಡ್ತಿ ಅಂದ್ರೆ ನಾ ಅಷ್ಟು ಹುಚ್ಚಿದ್ದೀನಂತಲ್ಲ. ಇದು ಬಿಗ್ ಬಾಸ್ ಅಂತಕ್ಕಂಥದ್ದು ಬಡವರ ಮಕ್ಕಳನ್ನು ಯಾವ ರೀತಿಯಾಗಿ ಯಾವ ರೇಂಜಿಗೆ ಬಳಸ್ತೈತೆ, ಮತ್ತು ಪ್ರತಿಭೆ ಇದ್ದಂಥ ವ್ಯಕ್ತಿ ಯಾವ ರೇಂಜಿಗೆ ಬೆಳೆಯಬಹುದು ಜನರ ಆಶೀರ್ವಾದ ಏನಾರ ಮಾಡಿತಪ್ಪ ಅಂತಂದ್ರೆ. ಜನ ಮನಸ್ಸು ಕೊಟ್ಟು ಮನಸ್ಸಿನ ಸಂಪೂರ್ಣವಾಗಿ ಆಶೀರ್ವಾದ ಏನಾರ ಮಾಡಿದ್ರಪ್ಪ ಅಂತ ಅವನಿಗೆ ಯಾವತ್ತಿಗೂ ಕೂಡ ಅಳಿಗಾಲ ಇಲ್ಲ. ಅವನು ಯಾವತ್ತಿಗೂ ಕೂಡ ಮಾನವರ ಮನಸ್ಸಿನೊಳಗೆ ಅಜರಾಮರವಾಗಿ ಉಳಿದು ಬಿಡ್ತಾನಂತಕ್ಕಂಥದ್ದು ಗಿಲ್ಲಿ ಒಳಗೆ ನೋಡ್ಬೇಕಾದಂಥ ವಿಚಾರ. ಸಣ್ಣ ಕ್ರೇಜ್ ಅಲ್ಲ ಇದು. ಯಾರ್ಯಾರಿಗೆ ಇರ್ತಿತ್ತಪ್ಪ ಈ ಕ್ರೇಜ್ ಅಂತಂದ್ರೆ, ದರ್ಶನ್ ಸುದೀಪ್ ಇವರಿಬ್ಬರು ಬಂದಾಗ ಮಾತ್ರ ಈ ಕ್ರೇಜ್ ಇರ್ತಿತ್ತು. ಅದು ಪಬ್ಲಿಸಿಟಿ ಮಾಡಬೇಡ ಆ ರೇಂಜ್ಗೆ ಅಭಿಮಾನಿಗಳು ಎಲ್ಲರೂ ಬಂದು ಮುಕ್ಕಿ ಬಿಡ್ತಿದ್ರು. ಎಲ್ಲಿ ಹೋದ್ರು ಬೈ ಬಾಸ್ ಕಿಚ್ಚ ಡಿ ಬಾಸ್ ಅಂತೇಳಿ ಕೂಗುತ್ತಿದ್ದು. ಪೊಲೀಸರಿಗೆ ತಲೆ ಕೆಟ್ಟು ಹೋಗ್ಬಿಡ್ತಿತ್ತು. ಏನು ಸುಳೆ ಮಕ್ಕಳಿದಾರಪ್ಪ ಮಂದಿ. ಅವನು ನಿಮ್ಮ ಕೆಲಸ ನೀವು ನೋಡ್ರಲೇ, ಬೆಂಗಳೂರಾಗ ದುಡಿಯೋಕೆ ಬಂದಿರಿ, ಯಾಕೆ ಬೇಕಾಗಿತ್ತು ನಿಮಗಿದು ಒಣ ತಿಂಡಿ, ದುಡಿ ಹೋಗ್ರಲೇ, ಅವ್ನು ನಮಗೆ ಯಾಕೆ ಸಾಯಿಸ್ತಿರೋ ಬಿಸಿಲಾಗ. ಅವ್ರು ಬರ್ತಾರ, ನಮ್ಮ ಜೀವ ತಿಂತಾರೆ, ನೀವು ಬಂತೀರಿ ನಮ್ಮ ಜೀವ ತಿಂತೀರಿ. ಇವು ಬಸ್ಗಳು, ಲಾರಿಗಳು, ಗಾಡಿಗಳು ಅಡ್ಡಾಡಕ್ಕೆ ಜಾಗ ಇಲ್ಲ ಅಂತ ನಾವು ಅಂತೀವಿ. ಯಾರ ಮತ್ತೆ ಮೇಲಧಿಕಾರಿ ಬಂದಪ್ಪ ನಮಗೆ ತಿಂಡಿ ತೆಗಿತಾನಂತ ಪೊಲೀಸರು ಬೈಕಂತಿದ್ರು. ಸೊ ಇವತ್ತು ಹೆಂಗಾಗ್ಬಿಡ್ತಾನೋ ಆ ಕ್ರೇಜ್ ಗಿಲ್ಲಿಗೆ ಬಂದ್ಬಿಟ್ಟೈತಿ. ಗಿಲ್ಲಿ ಏನು ದೊಡ್ಡ ಸ್ಟಾರ್ ಅಲ್ಲ. ಯಾಕಪ್ಪ ಅಂತಂದ್ರೆ ಇವ್ರು ದರ್ಶನ್ ಸುದೀಪ್ ಅಂದ್ರೆ ಸತತವಾಗಿ 40 ವರ್ಷ 25 ವರ್ಷ 30 ವರ್ಷ ಸಿನಿಮಾ ಇಂಡಸ್ಟ್ರಿ ಒಳಗೆ ಬೆಳೆದು ದೊಡ್ಡ ಸ್ಟಾರ್ ಆಗಿ ದೊಡ್ಡ ಸಿನಿಮಾಗಳನ್ನು 50 ಸಿನಿಮಾ ಮಾಡಿ ಇಟ್ಟು ಸಿನಿಮಾಗಳು ಕೊಟ್ರ. ಕನ್ನಡ ಚಲನಚಿತ್ರಕ್ಕೆ ಮನರಂಜನೆ ಕೊಟ್ಟರ. ಜನಗಳು ಅವ್ರನ್ನ ದಿನೇ ನೋಡಿ ಬೆಳೆಸ್ಯಾರ. ಇದು ವಿಚಿತ್ರ ಅಲ್ಲ. ಗಿಲ್ಲಿ ಮಾಡಿದ್ದೇನೈತಲ್ಲ ಅದು ಮಹಾ ದೊಡ್ಡ ಸಾಧನೆ ಅಂತಕ್ಕಂಥದ್ದು ನನ್ನ ವಿಚಾರಪ್ಪ. ಮತ್ತು ನೀವು ದೊಡ್ಡ ಸ್ಟಾರ್ ನಟರನ್ನು ಕೆಳಗಿಟ್ಟು ಮಾತಾಡ್ತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನನ್ನ ವಿಚಾರ ಇಷ್ಟೇ.
ಅಂದ್ರೆ ಜನರ ಆಶೀರ್ವಾದ ಸಿಕ್ತಪ್ಪ ಅಂದ್ರೆ ಕೇವಲ 100 ದಿನದೊಳಗೆ ಸಾಕು ಅಂತ ಅರ್ಥ ಹೇಳಿದ್ ನಾನು. 100 ದಿನದೊಳಗೆ ಜನರ ಆಶೀರ್ವಾದ, ಜನರು ಮಾಡುವಂತಹ ಮಹಾ ಸಾಧನೆ ಏನಪ್ಪ ಅಂತಂದ್ರೆ, ಜನ ಮನಸ್ಸು ಮಾಡ್ತಪ್ಪ ಅಂದ್ರೆ ಯಾವ ವ್ಯಕ್ತಿನ ಹೆಂಗ್ ಬೇಕಾದ್ರೆ ಬೆಳೆಸ್ಬೋದು ಅನ್ನೋದಕ್ಕೆ ಸಾಕ್ಷಿ ಇದು. ಇವತ್ತೇನು ದರ್ಶನ್ ಮತ್ತು ಸುದೀಪ್ ಗಿಲ್ಲಿ ಕ್ರೇಜ್ ಹೆಂಗೈತಪ್ಪ ಅಂತಂದ್ರೆ, ಈ ಸುದೀಪ್ ಮತ್ತು ದರ್ಶನ್ ಬಂದ ಹೆಂಗ್ ಕ್ರೌಡ್ ತುಂಬಿ ಹೋಗ್ತದೆ, ಜನ ಅವ್ರು ಹೋಗಿರುವಂಥ ಸ್ಥಳದೊಳಗೆ ಅಷ್ಟು ಕ್ರೇಜ್ ಬಂದ್ಬಿಟ್ಟದೆ ಗಿಲ್ಲಿಗೆ. ಆ ರೇಂಜ್ ಕ್ರೇಜಾ? ಅಲ್ಲೋ ಮರ ಶೋಭಾ ಕರಂದ್ಲಾಜೆ ಸೆಂಟ್ರಲ್ ಮಿನಿಸ್ಟರ್ ಮರಯ್ಯ, ಭಾರತದ ಮಂತ್ರಿ ಮಂಡಲದೊಳಗೆ ಆಕೆ ಕೂಡ ಒಬ್ಬ ಮಂತ್ರಿ. ಆದ್ರೆ ಆಕಿನೂ ಕೂಡ ಯಾರು ಕೇಳೋರಿಲ್ಲ. ರಕ್ಷಿತಾ ಬಂದಳ, ರಘು ಬಂದನ, ಕಾವ್ಯ ಬಂದಳ, ಇವ್ರು ಎಲ್ಲೆಲ್ಲೆಲ್ಲಿ ಕಾಣಬಲ್ರು. ಒಟ್ಟು ಎಲ್ಲಿ ನೋಡಿದ್ರು ಗಿಲ್ಲಿನ ಕಾಣ್ತಾನ. ಗಿಲ್ಲಿ ಜೊತೆಗೆ ಒಂದು ಸ್ವಲ್ಪ ರಕ್ಷಿತಾ ಕಂಡ್ಲು, ಆದರೆ ಈ ಕಾವ್ಯ ಎಲ್ಲಿದ್ಲೇನಪ್ಪ ಕಾಣಲೇ ಇಲ್ಲ ಮಂದಿ ಒಳಗೆ. ಇನ್ನು ಆ ಓಪನಿಂಗ್ ಮಾಡಿರುವಂಥ ಮಾಲೀಕ ಯಾರು, ಶರವಣ MLC ಅವರು, ಅವರಂತೂ ಒಟ್ಟ ಕಾಣಬಲ್ರು. ಅವರು ಬಾಡಿ ಗಾರ್ಡ್ ಆದಂಗೆ ಆಗ್ಬಿಟ್ರೆ, ಇನ್ನಿಂದ ತಿರ್ಗಾಡಕತ್ತಿ ಬಿಟ್ರೆ. ಅದೊಂದು 40 ಲಕ್ಷ ರೂಪಾಯಿ ಒಂದು ಸ್ವಲ್ಪ ಗಿಲ್ಲಿಗೆ ಬಂಗಾರ ಹಾಕಿಬಿಟ್ಟ, ನಮ್ಮ ಮೇಲೆ ಹಾಕಿ ಪೋಸ್ ಕೊಡಿಸಿಬಿಟ್ರು. ಮರಯ್ಯ ನಮ್ಮ ಗಿಲ್ಲಿ ಹೆಂಗದನ ಹಂಗೆ ಕಾಣಿಸ್ತಾನ. ನಾವು ತಲೆ ಬಾಚ್ಕೊಳ್ಳೋದು ಬೇಡ, ಹೆಂಗಿರ್ತಾನೆ ಲೋಕಲ್ ಕ್ವಾಲಿಟಿ ಅದು, ಪಕ್ಕಾ ಜವಾರಿ ಮಾಲ್. ಅದು ಹೆಂಗಿರ್ತದೆ ಹಂಗೆ ಇರ್ಬೇಕು. ನೀವು ಬಂಗಾರ ಹಾಕಿ ಸಿಂಗಾರ ಮಾಡಿದ್ರೆ ಅದು ಚಂದ ಕಾಣಂಗಿಲ್ಲ. ಅವನ ಒಂದು ದೊಡ್ಡ ಬಂಗಾರ ನಮ್ಮ ಕರ್ನಾಟಕಕ್ಕೆ, ಗಿಲ್ಲಿನೇ ಒಂದು ದೊಡ್ಡ ಬಂಗಾರ. ನೀವು ಅವನಿಗೆ ಇರಲಾರ್ದು ಬಂಗಾರ ತೆಗಿಸಿ ಮತ್ತೊಂದಿಟ್ಟು ಅಸಹ್ಯ ಮಾಡಬಾಡ್ರಪ್ಪ ಮಾರಾಯ. ನಿಮ್ಮ ಬಂಗಾರ ಎಕ್ಸ್ಪೋಸ್ ಮಾಡೋಕೆ, ನಿಮ್ಮ ಬಂಗಾರ ಪ್ರಮೋಷನ್ ಮಾಡ್ಕೊಳಕ್ಕೆ, ನಿಮ್ಮ ಬಂಗಾರದ ಅಂಗಡಿ ದೊಡ್ಡ ಕಾಣಿಸಿ ಮಂದಿಗೆಲ್ಲ ಮರಳು ಮಾಡೋಕೆ ಗಿಲ್ಲಿಂಗ್ ಕರ್ಕೊಂಬಂದ್ರೆ ನಮ್ಗೆ ಅದು ಗೊತ್ತಾಗಿದೆ. ಮತ್ತು ಆ ಬಂಗಾರ ಹುಚ್ಚುಚ್ಚಾಕಾರ ಹಾಕಿ ಅವನು ಅದು ನಾಯಿಗೆ ಹಾಕ್ತಾರಲ್ಲ ಚೈನ್, ಅದ್ರಂಗೆ ಹಾಕಿ ಹುಚ್ಚುಚ್ಚು ಮಾಡಿ ಕೇಸಿ ಹುಚ್ಚುಚ್ಚು ಕಾಣಿಸ್ಬಾಡ್ರಿ ಗಿಲ್ಲಿನ. ಅವ ಮಸ್ತ್ ಲೋಕಲ್ ಕ್ವಾಲಿಟಿ ಇರ್ಬೇಕವ. ನಮ್ಗೆ ಹೆಂಗಿರ್ತಾನೆ ಹಂಗೆ ಕಾಣಿಸ್ಬೇಕು, ಹೊಸ್ದಾಗಿ ಏನು ಕಾಣಿಸೋಕೆ ಹೋಗಬಾರ್ದು. ಅದು ನಮಗೆ ಹುಚ್ಚುಚ್ಚು ಅನಿಸಿಬಿಡ್ತೈತೆ. ಸೊ ಹಂಗಾಗಿ ಏನು ಗಿಲ್ಲಿ ಕ್ರೇಜ್ ಎಲ್ಲಿ ನೋಡಿದ್ರು ಜನ ಗಿಲ್ಲಿ 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 ಅಂತಿರು. ಮಾತಿಗೆ ಜೈ ಗಿಲ್ಲಿ ಜೈ ಗಿಲ್ಲಿ ಪಳಾರ್ ಗಿಲ್ಲಿ ಅನ್ನೋ ಕತ್ತಿಬಿಟ್ಟಿದ್ರು. ಏನು ಅಬಾಬಾಬಾಬಾ ಸಣ್ಣ ಕ್ರೇಜ್ ಅಲ್ಲಪ್ಪ. ಜೀವನದೊಳಗೆ ಕಮಿಡಿಯನ್ನಾಗಿ ಈ ರೇಂಜಿಗೆ ಯಾವನ ಬಿಗ್ ಬಾಸ್ನೊಳಗೆ ಸಾಧನೆ ಮಾಡಿಲ್ಲ. ನೀನೇ ಮಾಡಿದಿ, ಮತ್ತೊಬ್ಬ ಮುಂದೆ ಮಾಡಂಗಿಲ್ಲ. ಎಲ್ಲ ರಾಜಕಾರಣಿಗಳು ವಿಶ್ ಮಾಡಾಕತ್ತಾರ. ಇವತ್ತು ಮತ್ತೆ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದಿ, ಅವರು ಕೂಡ ಸನ್ಮಾನ ಮಾಡಿ ಆಶೀರ್ವಾದ ಮಾಡ್ಯಾರ. ಇನ್ನು DK ಶಿವಕುಮಾರ್ ಫೋನ್ ಮಾಡಿ ಹೇಳ್ಯಾರಂತ. ಅಬ್ಬಾಬಾಬಾ DK ಶಿವಕುಮಾರ್ ರೇಂಜಿಗೆ ಬೆಳೆದಿ ಅಂದ್ರೆ ಸಿದ್ದರಾಮಯ್ಯ ಇವರೆಲ್ಲ ಬಿಡ್ರೆ ಹಳ್ಳಿ ಜನದಿಂದ ಬಂದಂಥವ್ರು. DK ಶಿವಕುಮಾರ್ ಅಂತ ಸುದೀಪನ್ನ ಎದುರಾಕೊಂಡಂಥ ವ್ಯಕ್ತಿ ಅವರು. ಎಂತೆಂಥವ್ರನ್ನೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಿಬಿಡ್ತಂದ್ರೆ ಅವರೆಲ್ಲ ಸಿನಿಮಾ ನಟರಿಗೆ ಮೊದಲೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅವರು. DK ಶಿವಕುಮಾರ್ ಅಂದರೆ ಅವ್ರದ್ದೊಂದು ಅಭೂತಪೂರ್ವ ಅಂತ ಖಡಕ್ ಕದರ್ ವ್ಯಕ್ತಿ ಅವರು. ಕರ್ನಾಟಕದೊಳಗೆ ಅವ್ರ ಅಧಿಕಾರ ಇರಲಿ ಬಿಡಲಿ ಅವ್ರದ್ದೊಂದು ಪವರ್ ಇರ್ತೈತಿ. ಎಲ್ಲಿ ಬೇಕಾದ್ರೆ ಅವ್ರು ಕಾಣಿಸ್ಕೊಂತಾರೆ. ಪವರ್ ಇರಬೇಡ, ಇವರು ಪವರ್ ಇದ್ದಾಗ ಅಷ್ಟೇ ಒಂದು ಸ್ವಲ್ಪ ಕಾಣಿಸ್ಕೊತಾರೆ, ಉಳಿಕೆದಾರೆ ಎಲ್ಲರೂ. ಸೊ ಅಂಥ ವ್ಯಕ್ತಿ ಫೋನ್ ಮಾಡಿ ಕೊಡಿ ಅಪ್ಪ ಗಿಲ್ಲಿ ಮಸ್ತ್ ಆಗಿ ಗೆದ್ದು ಬಿಟ್ಟು ಚಲೋ ಆಗಲ್ಲ ಅಂತ ಆಶೀರ್ವಾದ ಮಾಡಿದ್ರಿ ಅಂತ ಒಂದು ಇಂಟರ್ವ್ಯೂ ಒಳಗೆ ಹೇಳಿದ್ರು. ಅಬಾಬಾಬಾ ಏನು ಕ್ರೇಜು. ಈಗಾಗಲೇ ಕುಮಾರಸ್ವಾಮಿ ಅವ್ರಿಗೂ ಟ್ವೀಟ್ ಮಾಡಿ ಗಿಲ್ಲಿಗೆ ಶುಭಾಶಯಗಳನ್ನು ಕೋರಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರಂತೂ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ಏನು ಪಾಪ್ಯುಲರಿಟಿ ಆಗಿಬಿಟ್ಟು, ಮರ ನೀನು ಓಟ್ ತಗೊಳ್ಳೋದು ಒತ್ತಟಿಗಿರಲ್ಲ, ಫುಲ್ ಪಾಪ್ಯುಲರಿಟಿ ಇದೆ ನೀನು ಮನುಷ್ಯ ಅಂದ್ಬಿಟ್ರು. ಚಿಕ್ಕ ಬಂದಾಗೈತೆ ನಮಗೆ. ಅಂದ್ರೆ ಸಿದ್ದರಾಮಯ್ಯ ಅವರು ಗಿಲ್ಲಿ ಬಗ್ಗೆ ಅದು ಬಿಗ್ ಬಾಸ್ ನೋಡಕತ್ತಿದ್ರ ಅಂತಕ್ಕಂಥ ವಿಚಾರ ತಿಳಿಲಾರ್ದಂಗೆ ಆಗ್ಬಿಡತ್ತೆ ನನಗೆ. ಆ ರೇಂಜ್ಗೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಬಂದತ್ತಪ್ಪ ಅಂದ್ರೆ ವಿಚಾರ ಮಾಡ್ರಿ ನೀವು. ಹೆಂಗೆ ಬಂದಿರ್ಬೋದು, ಹೆಂಗೆ ಹೋಗಿರ್ಬೋದು, ಏನೇನು ಆಗಿರ್ಬೋದು ಅಂತಕ್ಕಂಥದ್ದನ್ನು. ಅಬಾಬಾಬಾ ಆದರೂ ಕೂಡ ಸಾಮಾನ್ಯ ವಿಚಾರ ಅಲ್ಲ, ಅದ್ಭುತವಾಗಿರುವಂಥ ವಿಚಾರ. ಆದರೂ ಗಿಲ್ಲಿಗೆ ಶುಭವಾಗಲಿ. ಇನ್ನು ಆ ಓಪನಿಂಗ್ ಇದೇ ಥರದ ಅವಕಾಶಗಳು ಬರ್ತಾವ. ಏನು ಗಿಲಿಗಿಲೆ ಜೀವನ ಮಸ್ತ್ ನಡೀತದೆ ನಿಂದು. ಯಾಕಪ್ಪ ಅಂದ್ರೆ ಕರ್ನಾಟಕ ಜನ ಆಶೀರ್ವಾದ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿಬಿಟ್ರ. ಒಡಿಗೋಲೆ ಫುಲ್ ಜಾಲಿ. ನಿನ್ನ ಜೀವನ ಇಲ್ಲಿಂದ ಜಾಲಿ. ಮೊದಲೆಲ್ಲ ಖಾಲಿ ಅಂತಿದ್ದೆಲ್ಲ ಈಗ ಫುಲ್ ಜಾಲಿ ನೋಡು. ಅಚ್ಚಿ ಜೀವನದೊಳಗೆ ಇನ್ನೇನು ದರ್ಶನ್ ಸುದೀಪ್ ಇರುವಂತಹ ಕ್ರೇಜ್ ನಿನಗೆ ಬಂದುಬಿಟ್ಟದ, ಫ್ಯಾನ್ ಕ್ರೇಜು. ಅವ್ರನ್ನ ಕೆಳಗಾಕಿ ಮಾತಾಡೋಕ್ಕಿಲ್ಲ. ಏನೂ ಸಿನಿಮಾ ಮಾಡಲಿಲ್ಲ, ಯಾವ ಸ್ಟಾರ್ ಆಗಲಿಲ್ಲ, ಯಾವುದೇ ಕಾಮಿಡಿಯನ್ ಇನ್ನೂ ದೊಡ್ಡ ಸ್ಟಾರ್ ಕೂಡ ಆಗಿಲ್ಲ. ಆದರೆ ಈ ರೇಂಜಿಗೆ ಕ್ರೇಜು. ಅದನ್ನು ಹೇಳಕತ್ತಿ ನಾ ಅಷ್ಟೇ ಅರ್ಥ ಮಾಡ್ಕೊರಿ. ಮತ್ತು ನೀವು ಭಿನ್ನಾಭಿಪ್ರಾಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ಕೆಳಗಿಟ್ಟು ಇವ್ರನ್ನ ಕೆಳಗೆ ಯಾರನ್ನ ಕೆಳಗಿಡುವಂಥದ್ದೆಲ್ಲ. ಎಲ್ಲವೂ ಕೂಡ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಚಲನಚಿತ್ರ ಬೆಳೀತದೆ, ನಮ್ಮ ಕನ್ನಡ ಚಿತ್ರದ ಕಲಾವಿದರು ಬೆಳಿಬೇಕಂತದ್ದಷ್ಟೇ ನಮ್ಮ ಆಸೆ. ಹಂಗೆ ಬಂದು ಪುಂಗಿ ಕುಯ್ಯಕ್ಕೆ ಹೋಗ್ಬೇಡ್ರಿ ನೀವು. ಅಂಥದ್ದು ಏನಾರು ಭಾಳ ದೊಡ್ಡ ವಿಚಾರ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ವಿಚಾರ ಮಾಡ್ರೆ ನಾನು ಕೂಡ ಅದ್ರ ಬಗ್ಗೆ ತಿಳಿದಿತ್ತಪ್ಪ ಅಂದ್ರೆ, ನಾನು ನಿಮ್ಮಷ್ಟು ದೊಡ್ಡವನಲ್ಲ, ನಿಮ್ಮಷ್ಟು ಶಾಣೆ ಅಲ್ಲ, ತಿಳಿದಿತ್ತಪ್ಪ ಅಂದ್ರೆ ಉತ್ತರ ಕೊಡ್ತೀನಿ. ಮತ್ತು ಇನ್ನೇನು ಮಾಡಮ್ಮ, ನೀವು ದೊಡ್ಡವ್ರು ಒಟ್ಟು ನಮಗೆ. ಹಂಗಾಗಿ ಗಿಲ್ಲಿ ಬಗ್ಗೆ ಹೇಳಕ್ಕೆ ಬಂದೆ. ಅದು ಬಿಟ್ಟರೆ ಮತ್ತೇನು ವಿಚಾರ ಇಲ್ಲ. ಶುಭವಾಗಲಿ ಗಿಲ್ಲಿ. ಮತ್ತು ಇನ್ನೂ ದೊಡ್ಡ ಪ್ರಮೋಷನ್ಗಳು ನಿನಗೆ ಬರ್ತಾ ಇರಲಿ. ಜೀವನದೊಳಗೆ ಇನ್ನೂ ಮುಂದೆ ಬಾ.
ಕರ್ನಾಟಕದ ಜನ ಆಶೀರ್ವಾದ ಪ್ರೀತಿ ಸದಾ ಇದ್ದಿರ್ತದ. ಇವತ್ತು ಕೂಡ ಅದನ್ನು ಹೇಳಿದಿ, ನಿಮ್ಮ ಆಶೀರ್ವಾದ ಸದಾ ಇರ್ತದೆ ನಮ್ಗೆ ಅಂತೇಳಿ ಮತ್ತೊಮ್ಮೆ ಹೇಳಿದೆ. ಅದಕ್ಕೇನು ತೊಂದರೆ ಇಲ್ಲ. ಶುಭವಾಗಲಿ, ಗಿಲ್ಲಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕತ್ತೀನಿ. ಗೆಲ್ಲಿ ಜಾಲಿ ಜಾಲಿ ಗಿಲ್ಲಿ. ಧನ್ಯವಾದಗಳು.